ಏನಪ್ಪ ಅಂದ್ರೆ ಪ್ರಧಾನಿಗಳು ಮುಖ್ಯವಾದಂಥವ್ರು ಹೆಡ್ಸ್ ಆಫ್ ದ ಸ್ಟೇಟ್ಸ್ ಅವ್ರು ಇದು ಪ್ರತಿಕ್ರಿಯೆ ತೋರಿಸ್ತಾ ಇಲ್ಲ. ಬರ್ತಾರೆ, ಇವ್ರು ಮಾತಾಡ್ತಾರೆ, ಹೇಳ್ತಾರೆ, ಹೋಗ್ತಾರೆ ಬಿಡಪ್ಪ ಅನ್ನುವಂಥದ್ದು. ನಿಜವಾಗಿ ಅದಕ್ಕೆ ನಮ್ಮ ಮೋದಿಯವರು ಹೋಗ್ಬೇಕಾಗಿತ್ತು ಅದಕ್ಕೆ. ಯಾಕಂದ್ರೆ ಇಲ್ಲಿವರೆಗೆ ವಿದೇಶ ಯಾತ್ರೆಗಳನ್ನು ಮಾಡಿ 151 ದೇಶಗಳೆಲ್ಲ ಸುತ್ತಾಡಿದಂಥ ಮೋದಿಯವ್ರು ಹೋಗಿದ್ರು ಒಂದು ಎಫೆಕ್ಟ್ ಆಗ್ತಿತ್ತು ಏನೋ. ಆದರೆ ಪಾಕಿಸ್ತಾನದ ಪ್ರಧಾನಿ ಸ್ವತಃ ತಾವು ಹೋಗಿ ಮುಸ್ಲಿಂ ಕಂಟ್ರಿಗಳು ಮೊದಲು ಒಪ್ಪಿಸ್ಕೊಳ್ತಾ ಇದ್ದಾರೆ, ಆಮೇಲೆ ಕ್ರಿಶ್ಚಿಯನ್ ಕಂಟ್ರಿಗಳನ್ನ ಒಪ್ಪಿಸ್ಕೊಳ್ತಾ ಇದ್ದಾರೆ. ಯಾವ ಅಮೇರಿಕ ಸಿರಿಯಾ ದೇಶ ನಿಮಗೆ ಗೊತ್ತದ, ಭಯೋತ್ಪಾದಕ ದೇಶ ಅದು. ಅದಕ್ಕಂಡು ಸಿಡಿತಾ ಇತ್ತು. ಇವತ್ತು ಅದ್ರ ಜೊತೆ ಗೆಳೆತನ ಮಾಡಲಿಕ್ಕೆ ಹೋಗ್ತಾ ಇದೆ. ಮತ್ತು ಅಲ್ಲಿ ಇಸ್ರೇಲ್ ಕಂಟ್ರೋಲ್ ಮಾಡ್ತಾ ಇದೆ. ನೀವು ಹಮಾಸ್ಗಳನ್ನ ಹೊಡಿ ಹೋಗಿಲ್ಲ ಅಂತೇಳಿ ಗಾಜಾ ಪಟ್ಟಿಯನ್ನು ಅಲ್ಲಿ ಜನರಿಗೆ ಇರೋದು ಕೊಡಬೇಕನ್ನುವಂಥ ಮಾತುಗಳನ್ನು ಮಾತಾಡಲಿಕ್ಕೆ. ಇದರ ಅರ್ಥ ಏನು, ಅವ್ರಿಗೆ ಭಾರತದ ಮಾರ್ಕೆಟ್ ದೊಡ್ಡ ಅನಿಸಲಿ. ಇವತ್ತು ಒಂದು ಕಾಲಕ್ಕೆ ಅನಿಸಿತ್ತು, ಭಾರತದ ಮಾರ್ಕೆಟ್ ದೊಡ್ಡದಲ್ಲ, 142 ಕೋಟಿ ಜನ ಇದ್ದಾರೆ, ಕೊಳ್ಳೋರು ಇದ್ದಾರೆ, ನಾವು ದೋಸ್ತಿ ಇಟ್ಕೊಂಡು ಹೋಗೋಣ ಅಂತ ಇದ್ರು. ಇವತ್ತು ಅದಿಲ್ಲ. ನಿಧಾನಕ್ಕೆ ಟ್ರಂಪ್ ನೀವು ನೋಡಿದರೆ ಅವರು ಇತ್ತೀಚಿನ ಡೆವಲಪ್ಮೆಂಟ್ಗಳನ್ನು ಭಾರತವನ್ನು ಕಂಟ್ರೋಲ್ ಮಾಡೋದು, ಅದು ಇದರಿಂದ ಟ್ರೇಡ್ ವಾರ್ ಮೂಲಕ ನಮ್ಮಲ್ಲಿ ಟ್ಯಾಕ್ಸ್ ಸಿಕ್ಕಾಪಟ್ಟೆ ಹೇರುವಂಥದ್ದು ಏನೋ ಎಲ್ಲ ಮಾಡ್ತಾ ಇದ್ದಾರೆ. ಮತ್ತು ಮೊದಲಿನ ಪ್ರೀತಿ ಅಮೇರಿಕದ ನಮ್ಮ ಮೇಲೆ ಇಲ್ಲ. ಇದನ್ನು ಸಹಿತ ಸೂಕ್ಷ್ಮವಾಗಿ ಗಮನಿಸಬೇಕಾಗಿದೆ. ಯಾಕಿಲ್ಲ ಅಂದ್ರೆ ಇದು ಮೂಲಭೂತವಾದಿತ ಇಲ್ಲಿ ಭಾಳದಪ್ಪ ಅನ್ನುವಂಥ ಮಾತು. ಟ್ಯಾಕ್ಸ್ ಹೆಚ್ಚು ಸೇರ್ತಾರೆ, ಏನೇನು ಕಾರಣ ಹೇಳ್ತಾರೆ ಅವರು, ಇದನ್ನು ಹೇಳ್ತಾ ಇಲ್ಲ. ಮತ್ತು ನಮ್ಮನ್ನೆಲ್ಲ ಇವತ್ತು ಬೇಡಿಗಳನ್ನ ಹೊರ ಹಾಕಿದ್ರು. ಇದು ನೆನಪಿಟ್ಕೊಂಡಿದ್ದನ್ನು ನಮ್ಮ ದೇಶದ ಅನೇಕ ಜನ ವಲಸೆ ಹೋಗಿದ್ರು ಅಮೇರಿಕಕ್ಕೆ. ಅಲ್ಲದ ಬೇಡಿ ಹೇಗೆ ನಮ್ಮನ್ನು ಕಳಿಸಿದ್ರೆ ಇನ್ನೂರು ದೇಶದವ್ರು ಹಾಗೆ ಕಳಿಸಿದ್ರು. ಇದ್ರ ಏನು ತೋರಿಸ್ತದಪ್ಪ ಅಂತಂದ್ರೆ ಅವ್ರು ನಮ್ಮ ಸಲುವಾಗಿ ದ್ವೇಷದ ವಿಚಾರಗಳನ್ನ ಹಾಕಿಕೊಳ್ತಾ ಇದ್ದಾರೆ. ಕಾರಣ ಇಲ್ಲಿ ದ್ವೇಷ ಭಾಷಣ, ಧಾರ್ಮಿಕ ಅಂಧತೆ, ಧರ್ಮಾಂಧತೆ ಇವೆಲ್ಲ ಇವು ಕೂರ್ಕೊಂಡಿದ್ದಾರೆ. ಇವೆಲ್ಲ ರಿಸಲ್ಟ್ ಬರ್ತಾ ಇದ್ದಾವೆ. ರಷ್ಯಾನು ಸಹಿತ ನಮ್ಮಿಂದ ದೂರ ಇರ್ತಾ ಇದೆ. ಅಲ್ಲೂ ಕ್ರಿಶ್ಚಿಯನ್ ಮೇನ್ ಧರ್ಮ ಇದ್ದಂಥ ಆ ದೇಶದಲ್ಲ. ಅದೇ ಕಾಲಕ್ಕೆ ಇನ್ನುಳಿದೆಲ್ಲ ನೋಡ್ರಿ, ಇವತ್ತು ಯುರೋಪಿಯನ್ ಕಂಟ್ರಿಗಳು ಸಹಿತ ಮುಂದೆ ಬರ್ತಾ ಇಲ್ಲ. ಯಾವ ರಾಷ್ಟ್ರನೂ ಪಾಕಿಸ್ತಾನ ಮಾಡಿದಂಥ ಭಯೋತ್ಪಾದನೆ ಖಂಡಿಸ್ತಾ ಇಲ್ಲ, ತಪ್ಪದನ್ನು ಮುಂದೆ ಹೇಳ್ತಾ ಇಲ್ಲ, ಭಾರತದ ಮೇಲೆ ಮತ್ತೆ ನಿಲ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ಅಂದರೆ ನಮ್ಮ ಈ ದ್ವೇಷ ಭಾಷಣಗಳು. ನಾವು ಇನ್ನುಳಿದ ಧರ್ಮದವರನ್ನು ಸಮಾನ ಗೌರವದಿಂದ ಸಹೋದರತೆಯಿಂದ ನೋಡಲಾರದು ಅನ್ನೋದನ್ನು ನಾವೆಂದೂ ಮರೆಯುವಾಗಿಲ್ಲ. ಅದಕ್ಕೆ